GSY TV ಕನ್ನಡ ನ್ಯೂಸ್ ಪ್ರಧಾನ ಸಂಪಾದಕರು ಗಂಗಾಧರ್ ಶಿರ್ಗಾವಿ. ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ 7 ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿಯ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಈ ಸಭೆಯಲ್ಲಿ ಖಾನಾಪುರ ಶಾಸಕರಾದ ಶ್ರೀ ವಿಠಲ್ ಹಲ್ಗೇಕರ್ ಮಾರ್ಗದರ್ಶನ ಮಾಡಿದರು ಹಾಗೂ ಒಂದು ಬೂತ್ ಅನ್ನು ಹೇಗೆ ಗೆಲ್ಲಬೇಕೆಂದು ವಿವರಿಸಿದರು. ಈ ಸಭೆಯನ್ನು ಬಿಜೆಪಿ ಗ್ರಾಮೀಣ ಮಂಡಳ ಧನಂಜಯ ಜಾಧವ್, ಜಿಲ್ಲಾ ಉಪಾಧ್ಯಕ್ಷ ಯುವರಾಜ್ ಜಾಧವ್ ಮಾರ್ಗದರ್ಶನ ಮಾಡಿದರು. ಮಾರಿಹಾಳ, ಬಾಳೆಕುಂದ್ರಿ, ಕೆಎಚ್, ಬಸ್ತವಾಡ, ಬಾಗೇವಾಡಿ, ಬೆಳಗುಂದಿ, ಉಚಗಾವ್, ಹಿಂಡಲಗ 7 ಸ್ಥಳಗಳಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಸಮಯದಲ್ಲಿ ದಾದಾಗೌಡ ಬಿರಾದಾರ್, ನಾಗೇಶ್ ಮನೋಕರ್, ಮಲ್ಲಿಕಾರ್ಜುನ್ ಸಾಲುಗುಡೆ, ಯಲ್ಲೇಶ್ ಕೊಲ್ಕೇರಿ, ಕಲ್ಲಪ್ಪ ಸುತಾರ್, ಪ್ರದೀಪ್ ಪಾಟೀಲ್, ಅನಿಲ್ ಪಾಟೀಲ್, ಪಂಕಜ್ ಗಾಡಿ, ವಿನಯ್ ಕದಂ, ಭಾಗ್ಯಶ್ರೀ ಕುಕ್ಕಿತರ್ ಇವರೆಲ್ಲರ ಪರಿಶ್ರಮದಿಂದ ಸಭೆಗಳು ನಡೆದವು. ಬ್ಯೂರೋ ರಿಪೋರ್ಟ್ ಗಂಗಾಧರ್ ಶಿರಗಾವಿ, GSY TV ಕನ್ನಡ ನ್ಯೂಸ್ ಬೆಳಗಾವಿ. ನಿರಂತರ ನಿಮ್ಮ ಸೇವೆ ನಮ್ಮದು. ಅವ್ರ ಜೊತೆಗೆ ನೀವು ಇವತ್ತು ಮೀಟಿಂಗ್ ಮಾಡಿ ಸಾಯಂಕಾಲ ಅವ್ರ ಕೆಲಸಕ್ಕೆ ಹಾಕ್ಬೇಕು, ದಿವಸ ಹಾಕ್ಬೇಕು. ನೀವು ಪ್ರತಿಯೊಂದು ವೋಟರ್ಸ್ ಜೊತೆ ಚರ್ಚೆ ಮಾಡಬೇಕು. ಈಗ ನಾವು ಸಭೆ ಮಾಡಿದ್ರೆ ರ್ಯಾಲಿ ಮಾಡಿ ಅಂತ ಹೇಳಂಗಿಲ್ಲ. ಬೆಳಗ್ಗೆ 1 ತಾಸು ಮಾಡಿ, ಸಾಯಂಕಾಲ 2 ತಾಸು ಮಾಡಿ ಸಾಕು. ಮಾಡ್ತೀರಾ? ನೀವು ಈ ಯುದ್ಧ ನಡೆಯೋದು ಬೂತ್ದಲ್ಲಿ. ಬೂತ್ ಗೆದ್ರೆ ಚುನಾವಣೆ ಗೆಲ್ತೀವಿ. ನಿಮ್ಮ ಬೂತ್ ಮೈನಸ್ನಲ್ಲಿ ಹೋಗಂಗಿಲ್ಲ. ಮೈನಸ್ನಲ್ಲಿ ಹೋದ್ರೆ ನೀವೇ ಜವಾಬ್ದಾರಿ. ಶಕ್ತಿ ಕೇಂದ್ರ ಪ್ರಮುಖರ ಜವಾಬ್ದಾರಿ ಇದೆ. ನಿಮ್ಮ ಅಂದ್ರೆ 4 ಬೂತ್ 5 ಬೂತ್ 6 ಬೂತ್ ಇರ್ಬೋದು. ಅವ್ರ ಜೊತೆಗೆ ನೀವು ಇವತ್ತು ಮೀಟಿಂಗ್ ಮಾಡಿ ಸಾಯಂಕಾಲ ಅವ್ರ ಕೆಲಸಕ್ಕೆ ಹಾಕ್ಬೇಕು, ದಿವಸ ಹಾಕ್ಬೇಕು. ನೀವು ಪ್ರತಿಯೊಂದು ವೋಟರ್ಸ್ ಜೊತೆ ಚರ್ಚೆ ಮಾಡಬೇಕು. ಈಗ ನಾವು ಸಭೆ ಮಾಡಿದ್ರೆ ರ್ಯಾಲಿ ಮಾಡಿದ್ರೆ ಬೈಕ್ ರ್ಯಾಲಿ ಮಾಡಿದ್ರೆ ಪ್ರಚಾರ ಫೇರಿ ಮಾಡಿದ್ರೆ ವೋಟ್ ಬರಲ್ಲ. ಮನೆಯಲ್ಲಿ ಹೋಗಿ ಕುತ್ಕೊಂಡು ನ್ಯೂಸ್ ಅಂತ ಮಾತಾಡಿದ್ರೆ ನಮ್ಮ ವೋಟ್ ಬರ್ತಾವಣ್ಣ. ಇಲ್ಲ ಅಂದ್ರೆ ಹವಾ ಮೇಲೆ ಇದ್ರೆ ವೋಟ್ ಬರಕ್ಕೆ ಸಾಧ್ಯ ಇಲ್ಲ. ಮಾತಾಡಕ್ ಹೋಗಿಲ್ಲ. ಸರ್ ಬಾಜು ಗುರುಗಳು ನಾವು ಮಾತಾಡೋದಿಲ್ಲ. ಅವರು ವಿದ್ಯಾರ್ಥಿಗಳಿಗೆ ಯಾವ ತರ ಮಾರ್ಗದರ್ಶನ ಮಾಡಬೇಕು ಮಾಡಿದ್ದಾರೆ. ಇವತ್ತು ಕೆಲಸಕ್ಕೆ ಶುರು ಮಾಡಿ 1-2 ದಿವಸದಲ್ಲಿ ಕರಪತ್ರ ಬರ್ತಾವ. ಮನೆಯಲ್ಲಿ ಕರಪತ್ರ ಹೋಗಿ ಕರಪತ್ರ ಕೊಡುವಾಗ ಏನೇನು ಮಾಡುತ್ತಾರೆ ಅದ್ರ ಜೊತೆ ಚರ್ಚೆ ಮಾಡ್ತೀರಾ? ಧನ್ಯವಾದಗಳು.